ಪ್ರಿಯ ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕೆಲವು ಜನರ ಮುಖವನ್ನ ನೋಡಿದಾಗ ವಿಭಿನ್ನ ರೀತಿಯ ಹೊಳಪಿನಿಂದ ಆಕರ್ಷಕವಾಗಿ ಕಾಣುತ್ತಾರೆ. ಇದು ಹೇಗೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಮೇಕಪ್ ಇಲ್ಲದೆ, ದುಬಾರಿ ಬೆಲೆಯ ಚರ್ಮದ ಆರೈಕೆಯೂ ಇಲ್ಲದೆ ಕೇವಲ ನೀರಿನಿಂದ ಮುಖವನ್ನು ತೊಳೆಯುತ್ತಾರೆ. ಆದರೂ ಅವರ ಮುಖವು ಶಕ್ತಿ ತುಂಬಿದಂತೆ ಹಾಗೂ ಕಾಂತಿಯುಕ್ತವಾಗಿ ಹೇಗೆ ಕಾಣುತ್ತದೆ? ಇದು ಕೇವಲ ವಂಶ ಪರಂಪರೆಯೇ ಅಥವಾ ಇದರ ಹಿಂದೆ ನಮ್ಮಿಂದ ಮರೆಮಾಡಿದ ಯಾವುದಾದರೂ ಒಂದು ದೊಡ್ಡ ರಹಸ್ಯವಿದೆಯೇ? ನೀವು ಅಖಂಡ ಬ್ರಹ್ಮಚಾರಿಯ ಮುಖವನ್ನು ನೋಡಿದರೆ ಅವರ ಕಣ್ಣುಗಳಲ್ಲಿ ವಿಚಿತ್ರವಾದ ಕಾಂತಿ ಇರುತ್ತದೆ. ಚರ್ಮವು ಸಂಪೂರ್ಣವಾಗಿ ಆರೋಗ್ಯಕರವಾಗಿ ಮತ್ತು ಚೈತನ್ಯಶೀಲವಾಗಿ ಕಾಣುತ್ತದೆ. ಅವನು ತನ್ನ ವಯಸ್ಸಿಗಿಂತ ತುಂಬಾ ಚಿಕ್ಕವನಂತೆ ಕಾಣುತ್ತಾನೆ. ಈ ಮುಖದ ಕಾಂತಿ ಸಾಮಾನ್ಯ ಕಾಂತಿಯಲ್ಲ, ಇದು ದೈವಿಕ ಕಾಂತಿಯಾಗಿದ್ದು ಇದನ್ನು ನಿರಂತರವಾಗಿ ಬ್ರಹ್ಮಚರ್ಯವನ್ನ ಅನುಸರಿಸುವ ಜನರು ಮಾತ್ರ ಪಡೆಯುತ್ತಾರೆ. ಕೆಲವು ಆಹಾರದ ಪದಾರ್ಥಗಳು ನಿಮ್ಮ ಮುಖದ ನೈಸರ್ಗಿಕ ಹೊಳಪನ್ನ ಕಸಿದುಕೊಳ್ಳುತ್ತವೆ ಎಂದು ನಿಮಗೆ ತಿಳಿದಿದೆ. ನೀವು ಅವುಗಳನ್ನು ತಿನ್ನುವುದನ್ನು ನಿಲ್ಲಿಸಿದರೆ ಕೇವಲ 30 ದಿನಗಳಲ್ಲಿ ನಿಮ್ಮ ಮುಖವು ಚಿಕ್ಕದಾಗಿ ಹೊಳೆಯಲು ಪ್ರಾರಂಭಿಸುತ್ತದೆ. ಇದು ಹೇಗೆ ಸಂಭವಿಸುತ್ತದೆ ಎಂಬುದರ ಕುರಿತು ನಾವು ನಿಮಗೆ ಒಂದು ಕಾಲದ ರೇಖೆಯನ್ನು ನೀಡಲಿದ್ದೇವೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ಇದು ಸಂಭವಿಸಿದೆ ಎಂಬುದನ್ನು ಕಾಮೆಂಟ್ ಮಾಡಿ. ಕೆಲವು ವರ್ಷಗಳ ಹಿಂದೆ ನಿಮ್ಮ ಮುಖವು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಮತ್ತು ಪ್ರಕಾಶಮಾನವಾಗಿ ಕಾಣುತ್ತಿತ್ತು. ಆದರೆ ಈಗ ಅದು ಸಂಪೂರ್ಣವಾಗಿ ನಿರ್ಜೀವವಾಗಿ ಕಾಣಲು ಪ್ರಾರಂಭಿಸಿದೆ. ಮೊಡವೆಗಳು ಇಡೀ ಮುಖವನ್ನು ತುಂಬಿವೆ. ಇಡೀ ಮುಖವು ದಣಿದಂತೆ ಕಾಣುತ್ತದೆ. ಕಪ್ಪು ಛಾಯೆಯು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದೆ. ಇದು ನಿಮಗೆ ಏಕೆ ಆಗುತ್ತಿದೆ ಎಂದು ನಿಮಗೆ ತಿಳಿದಿದೆ? ಇದಕ್ಕೆ ಕಾರಣವೆಂದರೆ ಓಜಸ್ನ ಕೊರತೆ. ಸ್ನೇಹಿತರೆ, ಓಜಸ್ ನಿಮ್ಮ ಮುಖದ ನಿಜವಾದ ಹೊಳಪನ್ನ ಸೃಷ್ಟಿಸುವ ದೈವಿಕ ಶಕ್ತಿ ಎಂದು ಹೇಳಲಾಗುತ್ತದೆ. ನೋಡಿ, ತನ್ನ ವಜ್ರಧಾತುವನ್ನ ನಿಯಂತ್ರಿಸಲಾಗದ ವ್ಯಕ್ತಿಯು ಅದನ್ನು ವ್ಯರ್ಥ ಮಾಡುತ್ತಾನೆ. ಅವನು ಈ ವಿಷಯವನ್ನ ತಿಳಿದುಕೊಳ್ಳುವುದಿಲ್ಲ. ಅದರೊಂದಿಗೆ ಇತರ 6 ಧಾತುಗಳಾದ ರಸ, ರಕ್ತ, ಮಾಂಸ, ಅಸ್ಥಿ ಮತ್ತು ಮಜ್ಜೆಯು ದುರ್ಬಲವಾಗುತ್ತವೆ. ಅಂದರೆ ಇಡೀ ದೇಹದ ವ್ಯವಸ್ಥೆಯು ಕುಸಿಯಲು ಪ್ರಾರಂಭಿಸುತ್ತದೆ. ಈಗ ನೀವು ಬ್ರಹ್ಮಚರ್ಯವನ್ನ ಆಚರಿಸಲು ಪ್ರಾರಂಭಿಸಿದ ದಿನದಿಂದ ಏನಾಗುತ್ತದೆ ಎಂದು ನೋಡಿ. ನಿಮ್ಮ ದೇಹದಲ್ಲಿ ಡೋಪಮೈನ್ ಮತ್ತು ಸಿರೋಟಿನಿನ್ ಎಂಬ ಹಾರ್ಮೋನ್ ಮಟ್ಟಗಳು ಹೆಚ್ಚಾಗಲು ಪ್ರಾರಂಭಿಸುತ್ತವೆ. ಇದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಆ ನೈಸರ್ಗಿಕ ಹೊಳಪು ನಿಮ್ಮ ಮುಖದಲ್ಲಿ ಮತ್ತೆ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ನೀವು ಎಲ್ಲ ಮಹಾನ್ ಯೋಗಿಗಳು ಮತ್ತು ತಪಸ್ವಿಗಳನ್ನು ಗಮನಿಸಿದ್ದರೆ ಅವರ ಮುಖಗಳು ಸಂಪೂರ್ಣವಾಗಿ ಶಕ್ತಿಶಾಲಿ ಮತ್ತು ದೈವಿಕವಾಗಿ ಕಾಣುತ್ತವೆ. ಇದು ಕೇವಲ ಕಾಕತಾಳೀಯವೇ? ಖಂಡಿತವಾಗಿಯೂ ಇಲ್ಲ. ಚರಕ ಸಂಹಿತದಂತಹ ಪ್ರಾಚೀನ ಗ್ರಂಥಗಳು ಹೇಳುವಂತೆ ಹೆಚ್ಚು ಓಜಸ್ ಹೊಂದಿರುವ ವ್ಯಕ್ತಿಯ ಮುಖವು ಸೂರ್ಯನಂತೆ ಹೊಳೆಯುತ್ತದೆ. ಆದರೆ ತಮ್ಮ ಅಮೂಲ್ಯವಾದ ಬ್ರಹ್ಮಚರ್ಯ ಶಕ್ತಿಯನ್ನ ವ್ಯರ್ಥ ಮಾಡುವವರ ಮುಖವು ಕಾಲಕ್ಕಿಂತಲೂ ಮೊದಲೇ ನಿರ್ಜೀವವಾಗಿ ಕಾಣಲು ಪ್ರಾರಂಭಿಸುತ್ತದೆ. ಕಣ್ಣುಗಳು ಗುಳಿ ಬೀಳುತ್ತದೆ. ನಂತರ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಕ್ರೀಮ್ಗಳನ್ನು ಹಚ್ಚುವುದರಿಂದ ಸಾಧಿಸಲಾಗದ ನೈಸರ್ಗಿಕ ಹೊಳಪನ್ನೇ ಕಳೆದುಕೊಳ್ಳುತ್ತೇವೆ. ಆದರೆ ಅಖಂಡ ಬ್ರಹ್ಮಚಾರಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಯಾವುದೇ ಒಂದು ಉತ್ಪನ್ನವನ್ನು ತನ್ನ ಮುಖದ ಮೇಲೆ ಹಚ್ಚುವುದಿಲ್ಲ ಮತ್ತು ಅವನ ಮುಖದಲ್ಲಿ ಒಂದು ಮೊಡವೆಯೂ ಕಾಣಿಸುವುದಿಲ್ಲ. ಈಗ ಅನೇಕ ಜನರು ನಾವು ನಮ್ಮ ಶಕ್ತಿಯನ್ನು ಉಳಿಸುತ್ತಿದ್ದರೂ ಇನ್ನೂ ನಮಗೆ ಯಾವ ಫಲಿತಾಂಶ ಸಿಗುತ್ತಿಲ್ಲ ಎಂದು ಹೇಳುತ್ತಾರೆ. ಇದಕ್ಕೆ ಕಾರಣವೇನೆಂದರೆ ವ್ಯಕ್ತಿಯು ತಪ್ಪಾದ ಆಹಾರದ ಕ್ರಮವನ್ನು ಸೇವಿಸುತ್ತಿದ್ದರೆ ಅವನ ಮುಖವು ಮಂದವಾಗಿ ಕಾಣುತ್ತದೆ. ಅಶುದ್ಧ ಆಹಾರವನ್ನು ಸೇವಿಸುವುದರಿಂದ ಶುದ್ಧ ಶಕ್ತಿ ಎಂದಿಗೂ ಉತ್ಪತ್ತಿಯಾಗುವುದಿಲ್ಲ. ಆದ್ದರಿಂದ ನಿಮ್ಮ ನಿಜವಾದ ಹೊಳಪನ್ನು ನೋಡಲು ಬಯಸಿದರೆ ನೀವು ಇವುಗಳನ್ನು ನಿಲ್ಲಿಸಬೇಕಾಗುತ್ತದೆ. ಅವುಗಳೆಂದರೆ, ಮೊದಲನೇದಾಗಿ ಬಿಸ್ಕತ್ತುಗಳು, ಸಮಾಸಗಳು, ರಾಸಾಯನಿಕಗಳು ಹಾಗೂ ಸಂರಕ್ಷಕಗಳಿಂದ ತುಂಬಿರುವ ಆಹಾರದ ಪದಾರ್ಥಗಳು. ಅದು ಚರ್ಮವನ್ನು ನಿರ್ಜೀವಗೊಳಿಸುತ್ತವೆ. ಇನ್ನು ಎರಡನೇದಾಗಿ, ಪ್ರಿಯ ಸ್ನೇಹಿತರೆ, ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲಿಲ್ಲವೆಂದರೆ ಮಾಡಿದ ಪ್ರಯತ್ನವೆಲ್ಲವೂ ಶೂನ್ಯವಾಗುತ್ತದೆ. ಆದ್ದರಿಂದ ನಿಮ್ಮ ಸರಿಯಾದ ಸಮಯ ಗಮನಿಸಲು ಸೈಯದ್ ಪಾಷಾ ಎಂಬುವರು ಅತ್ಯಂತ ಕಡಿಮೆ ಮತ್ತು ಗುಣಮಟ್ಟದ ಕೈ ಗಡಿಯಾರಗಳನ್ನು ಹಾಗೆ ಬ್ರಾಂಡೆಡ್ ಗಡಿಯಾರಗಳನ್ನು ಸೇಲ್ ಮಾಡುತ್ತಿದ್ದಾರೆ. ನಿಮಗೆ ಇಷ್ಟವಾದಲ್ಲಿ ಪರದೆಯ ಮೇಲೆ ಕಾಣುತ್ತಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ವಿಚಾರಿಸಬಹುದು. ಹಾಗೆ ನಮ್ಮ ಚಾನಲ್ ಹೆಸರನ್ನು ಹೇಳಿದರೆ ಆಕರ್ಷಕ ಡಿಸ್ಕೌಂಟ್ ಸಹ ದೊರೆಯುತ್ತದೆ. ನಿಮ್ಮ ಸಮಯ ಈಗ ಶುರು. ಬೇಗನೆ ಕರೆ ಮಾಡಿ.
ಇನ್ನು ಎರಡನೇದಾಗಿ ಬೀದಿ ಬದಿಗಳಲ್ಲಿ ಲಭ್ಯವಿರುವ ಎಲ್ಲ ಹುರಿದ ಮತ್ತು ಎಣ್ಣೆಯುಕ್ತ ಆಹಾರಗಳು ನಿಮ್ಮ ದೇಹದಲ್ಲಿ ಉರಿಯೂತವನ್ನು ಹೆಚ್ಚಿಸುತ್ತವೆ. ಇದರಿಂದಾಗಿ ಒಂದು ಮೊಡವೆ ಗುಣವಾದಾಗ ಇನ್ನೊಂದು ಮೊಡವೆ ಕಾಣಿಸಿಕೊಳ್ಳುತ್ತದೆ. ನಂತರ ಸಂಸ್ಕರಿಸಿದ ಸಕ್ಕರೆಯಿಂದ ಮಾಡಿದ ವಸ್ತುಗಳು ನಿಮ್ಮ ಮುಖವನ್ನು ಸಮಯಕ್ಕೆ ಮುಂಚೆಯೇ ವಯಸ್ಸಾಗುವಂತೆ ಮಾಡುತ್ತವೆ. ಇದರಿಂದಾಗಿ ಸುಕ್ಕುಗಳು ಮತ್ತು ಕಪ್ಪು ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ. ನಾಲ್ಕನೇದಾಗಿ ಚಹಾ ಮತ್ತು ಕಾಫಿಯ ಅಭ್ಯಾಸವು ನಿರ್ಜಲೀಕರಣಕ್ಕೆ ಕಾರಣವಾಗುತ್ತದೆ. ಇದು ಚರ್ಮದ ಹೊಳಪನ್ನು ಕಸಿದುಕೊಳ್ಳುತ್ತದೆ. ಐದನೆಯದಾಗಿ ಯಾವುದೇ ರೀತಿಯ ತಂಪು ಪಾನೀಯಗಳು ಮತ್ತು ಮಾದಕ ವಸ್ತುಗಳು ನಿಮ್ಮ ಯಕೃತನ್ನು ನೇರವಾಗಿ ದುರ್ಬಲಗೊಳಿಸುತ್ತವೆ. ಇದಾದ ನಂತರ ಉತ್ತಮ ಆಹಾರ ಮತ್ತು ಪಾನೀಯಗಳು ಸಹ ದೇಹವು ಹೀರಿಕೊಳ್ಳುವುದಿಲ್ಲ. ಆದ್ದರಿಂದ ನಾವು ಈ ಎಲ್ಲ ವಸ್ತುಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಬೇಕು. ಈಗ ನಾನು ನಿಮಗೆ ಬ್ರಹ್ಮಚಾರಿ ಮುಖ ಹೊಳಪಿನ ಆಸಕ್ತಿದಾಯಕ ಕಾಲಗಣನೆಯನ್ನು ನೀಡಲಿದ್ದೇನೆ. ಇದು ಒಂದು ಮಾದರಿಯಾಗಿರುತ್ತದೆ. ದಿನ 1, ನಿಮ್ಮೊಳಗೆ ಶಕ್ತಿಯು ಸಂಗ್ರಹವಾಗಲು ಪ್ರಾರಂಭಿಸುತ್ತದೆ, ಆದರೆ ಈಗ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬರುವುದಿಲ್ಲ. 7ನೆಯ ದಿನ ಕಣ್ಣುಗಳು ಸ್ಪಷ್ಟವಾಗಲು ಪ್ರಾರಂಭಿಸುತ್ತವೆ, ಕಪ್ಪು ಛಾಯೆಗಳು ಮಾಸಲು ಪ್ರಾರಂಭಿಸುತ್ತವೆ. 14ನೆಯ ದಿನ ಮೊಡವೆಗಳು ಮತ್ತು ಮೊಡವೆಯ ಕಲೆಗಳು ಕಡಿಮೆಯಾಗುತ್ತವೆ, ಮುಖವು ನಯವಾಗಿ ಕಾಣುತ್ತದೆ. ಮತ್ತು 30ನೆಯ ದಿನ ಮುಖದ ಮೇಲೆ ನೈಸರ್ಗಿಕ ಹೊಳಪು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಆದರೆ ಇದು ಹೊರಗಿನಿಂದ ಸಂಭವಿಸಿಲ್ಲ, ನೀವು ಒಳಗಿನಿಂದ ನಿಮ್ಮ ಮೇಲೆ ಕೆಲಸ ಮಾಡಿದೆ ಎಂಬ ಸತ್ಯವನ್ನು ನೀವು ತಿಳಿದಿರಬೇಕು. ಒಂದು ವಿಷಯ ಹೇಳಿ, ಬಹಳಷ್ಟು ಜನರು ಈ ವಿಡಿಯೋವನ್ನು ನೋಡಿದ್ದಾರೆ, ಆದರೆ ಬ್ರಹ್ಮಚಾರಿಯ ಈ ದಿನಚರಿಯನ್ನು ಅನುಸರಿಸುವವರು ಕೇವಲ 1% ಜನರು ಮಾತ್ರ ಇರುತ್ತಾರೆ ಮತ್ತು ಅವರು ಮಾತ್ರ ಆ ವಿಶೇಷ ಹೊಳಪನ್ನು ಪಡೆಯುತ್ತಾರೆ. ಅದು ಎಲ್ಲರನ್ನ ಆಶ್ಚರ್ಯಗೊಳಿಸುತ್ತದೆ. ಸ್ನೇಹಿತರೆ, ನೀವು ಆ 1% ಜನರಲ್ಲಿ ಒಬ್ಬರಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಸವಾಲನ್ನು ಸ್ವೀಕರಿಸಿದವರು ಕಾಮೆಂಟ್ ಬಾಕ್ಸ್ನಲ್ಲಿ ಮುಖದ ಹೊಳಪನ್ನು ಪಡೆಯುತ್ತಿದ್ದೇನೆ ಎಂದು ಬರೆಯಿರಿ. ನಿಮ್ಮ ಅನುಕೂಲಕ್ಕಾಗಿ ನಮ್ಮ ಚಾನಲ್ನಲ್ಲಿ ಹಲವಾರು ವಿಡಿಯೋಗಳಿವೆ, ಅವುಗಳನ್ನು ಒಮ್ಮೆ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.